ಬೀಚಿಯವರ ನೋಡಿದರೆ ಗೊತ್ತಾಗಲ್ವೇ? ನೋಡಿದ್ರೆ ಗೊತ್ತಾಗಲ್ವೇ ಎಷ್ಟು ಮುದ್ದಾಗಿದೆ ಸ್ವಾಮಿ ತಮ್ಮಗು? ಬಹು ಚೆನ್ನಾಗಿದೆ, ಬಹು ಚೆನ್ನಾಗಿದೆ. ನೋಡಿದ ತಕ್ಷಣವೇ ಬಾಚಿ ಎತ್ತಿಕೊಳ್ಳಬೇಕನ್ಸುತ್ತೆ. ಕ್ಯಾಲೆಂಡರಿನಲ್ಲಿ ಆ ಬೊಂಬೆ ಸಹ ಹೀಗಿರೋದಿಲ್ಲ. ನನ್ನ ಮಗುವಿನ ಅಂದ ಚಂದವನ್ನು ತಿಮ್ಮ ಹೊಗಳಿದ್ದೇ ಹೊಗಳಿದ್ದು, ಅದು ನನ್ನ ಸಮ್ಮುಖದಲ್ಲಿ. ಯಾವ ತಂದೆಗೆ ಆನಂದವಾಗಿ ತಲೆದೆರಗಲಿಕ್ಕಿಲ್ಲ, ತತ್ರಾಪಿ ಅದು ಇದ್ದಾಗ. ಗಾಳಿಗೆ ತೇಲುವ ಬಲೂನ್ನಂತೆ ನಾನು ಉಬ್ಬಿದ್ದು. ತಿಮ್ಮ ಪಂಪು ಹೊಡೆದಿದ್ದೇ ಹೊಡೆದಿದ್ದು. ತಡೆಯಲಾರದೆ ನಾನು ಬಾಯ್ಬಿಟ್ಟೆ. ಅದೇ ನನ್ನ ತಪ್ಪು ಎಂದು ಆಮೇಲೆ ತಿಳಿಯಿತು. ಬರೀ ಮುದ್ದಾಗಿರೋದ್ರಿಂದ ಅಲ್ಲೋ ತಿಮ್ಮ, ಬುದ್ಧಿ ಎಂತಹ ಚುರುಕುಮತಿ ಅನ್ನುತ್ತೀಯ ಮಗು. ಆಹಾ! ಆಶ್ಚರ್ಯ ಉದ್ಗಾರಕ ಚಿಹ್ನೆಯಂತೆ ಮುಖ ಮಾಡಿದ. ಕುತೂಹಲವೇ ಸಾಕ್ಷಾತ್ಕರಿಸಿ ಮೂರ್ತಿ ವಹಿಸಿ ಬಂದಿತ್ತು ಅನ್ನಿ. ಈಗ ಬರಲಿರುವ ನಾಳಿನ ಪಕ್ಷಮಾಸಕ್ಕೆ ಇವನಿಗಿನ್ನೂ 6 ತಿಂಗಳು ತುಂಬುತ್ತದೋ ತಿಮ್ಮ. ಆದರೂ ಅದೇನು ಮಾತು, ಅದೇನು ಕಥೆ. ಅಬ್ಬಾ, BA MA ಮಾಡಿದವರೆಗೂ ಇಷ್ಟು ಬುದ್ಧಿ ಬೆಳೆದಿರಲು ಸಾಧ್ಯವಿಲ್ಲ ಬಿಡು. ಚಿಕ್ಕ ವಯಸ್ಸಿಗೆ ಹೀಗೆ ಆದ್ರೆ ಛೇಛೆ, ಇವನನ್ನು ಬಣ್ಣಿಸಲು ನಿನ್ನ ಕರ್ನಾಟಕದ ಯಾವ ಕವಿ ಸಿಂಹಗಳಿಗೂ ಸಾಧ್ಯವಿಲ್ಲ ಅನ್ನು. ಎಂತಹ ಚಾತುರ್ಯ, ಎಂತಹ ಕುಶಲತೆ. ಅಷ್ಟೇಕೆ ಮುಖದ ಮೇಲೆ ವರ್ಚಸ್ಸು ನೋಡು ಹೇಗಿದೆ. ಹೀಗೆ ಹೊಡೆದೆ ಅರ್ಧ ಗಂಟೆ. ನನ್ನ ಬೆನ್ನನ್ನು ನಾನೇ ಚಪ್ಪರಿಸಿಕೊಳ್ಳುತ್ತಾ ಇಲ್ಲದ ಮೀಸೆಯ ಮೇಲೆ ಕೈ ಹಾಕಿದೆ. ಯಾರ ಮಗು ಎಂದು ತಿಳಿದಿಯೋ ತಿಮ್ಮ? ಹೆಮ್ಮೆ ಪಡುವುದಕ್ಕೂ ಒಂದು ಮಿತಿ ಬೇಡವೇ? ಅಲ್ಲವೇ ಮಹಾಸ್ವಾಮಿ? ಎಂತಹ ಮಾತು ಎಂದೆ. ನಾನು ಏನೋ ತಿಳಿದಿದ್ದೆ, ಬರೀ ರೂಪಿನಲ್ಲಿ ಮಾತ್ರ ಬೇಕೆ, ಬುದ್ಧಿಯಲ್ಲೂ ತಮ್ಮ ಮನೆಯವರನ್ನೇ ಹೊತ್ತಿದೆ ಬಿಡಿ. ಹಾಗಾದ್ರೆ ಈ ಮಗು. ಕಕ್ಕಾಬಿಕ್ಕಿಯಾದೆ. ತುಸು ಹೊತ್ತು ಉಸಿರಾಡಿಕೊಂಡು ಮುಂದಿಗೆ ಮಾತಾಡಿದೆ. ಏನೋ ನೀನಂದದ್ದೋ? ಅದೇನೋ ನೋಡಿಯ, ತಮ್ಮಗೂ ರೂಪು ಬುದ್ಧಿಗಳೆರಡಲ್ಲೂ ಉತ್ಕೃಷ್ಟವಾಗಿದೆ ಅಂದ ಮೇಲೆ ಅದೇ ಅಮ್ಮ ಅವರನ್ನೇ ಹೊತ್ತಿದೆ ಎಂದೆ. ನೀನೇನೋ ನೋಡಿರುವಿ ಅಮ್ಮ ಅವರನ್ನು? ಅವರನ್ನೇ ಸ್ವಾಮಿ ನೋಡಬೇಕು? ತಮ್ಮನ್ನು ಚೆನ್ನಾಗಿ ಬಲ್ಲೆ ಈ 45 ವರ್ಷಗಳಿಂದ. ಅಂದ ಮೇಲೆ ಅಷ್ಟು ಬುದ್ಧಿ ರೂಪಗಳುಳ್ಳ ಮಗು ಅಮ್ಮ ಅವರನ್ನೇ ಹೋಲುತ್ತೆ ಅನ್ನೋದು ಗೊತ್ತಾಗಲ್ವೇ? ಅದು ಹೇಗೆ ಗೊತ್ತಾಗುತ್ತೆ? ಅಧಿಕ ಪ್ರಸಂಗಿ, ತಮ್ಮನ್ನು ನೋಡಿದ್ರೆ ಗೊತ್ತಾಗಲ್ವೇ? ಅದಾರ ಪುಣ್ಯದಿಂದಲೂ ಮಹಾಮೈಸೂರಿನ ಸೃಷ್ಟಿಯಾಯಿತು. ಹಿರಿಯರು ಹಾಡಿದ ಹರಸಿದ ಚೆಲುವ ಕನ್ನಡ ನಾಡು ಉದಯವಾಯಿತು. ಉದ್ದವೂ ಆಯಿತು ಅನ್ನಿ. ಈ ಪುಣ್ಯದಿಂದ ಬೆಂಗಳೂರು ಹಿರಿಹಿರಿಗಿತು. ಹೇಗೋ ಅಡ್ಡಾದಿಡ್ಡಿ ಬೆಳೆದು ಬಿಟ್ಟಿತು. ತಿಮ್ಮ ಹುಡುಕುತ್ತಾ ಬಂದ ಒಂದು ಬಾರಿ ಈ ಹೊಸ ಬೆಂಗಳೂರಿಗೆ ತನ್ನ ಸುಪರಿಚಿತ ಧಾರವಾಡದ ವಕೀಲ ಗೆಳೆಯರೊಬ್ಬರನ್ನು. ಮುಂಬೈ ಹೈಕೋರ್ಟಿನಲ್ಲಿ ಅವರು ಸಾಧಿಸಬೇಕಾಗಿದ್ದ ಸುಳ್ಳನ್ನು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸಾಧಿಸಬೇಕಾದ ಕಾಲವು ಬಂದಿತು. ಕಾಲಾಯ ತಸ್ಮೈ ನಮಃ ಎಂದರು ವಕೀಲರು. ಅವರಿಗೇನಂತೆ, ಹುಚ್ಚಿಗೆ ಅತ್ತೆ ಮನೆ ಯಾವುದು, ತವರು ಮನೆ ಯಾವುದು? ಊರೆಲ್ಲ ಸುತ್ತಿಸಿದ ತಿಮ್ಮ ನನ್ನನ್ನು, ಅಗೋ ಅಲ್ಲಿ ನೋಡು ಅಡ್ವೊಕೇಟ್ ಎಂದು ಬೋರ್ಡ್ ಇದೆ, 4 ಹೆಜ್ಜೆಗೊಮ್ಮೆ ತೋರಿಸುತ್ತಿದ್ದ. ತಿಮ್ಮನದು ಒಂದೇ ಉತ್ತರ, ಅದು ಧಾರವಾಡದ ಬೋರ್ಡು ಅಲ್ಲ ಸ್ವಾಮಿ. ಎಲ್ಲಿಯೋ ಒಂದು ಗಲ್ಲಿಯಲ್ಲಿ ಬರುವಾಗ ನೇತಾಡುತ್ತಿದ್ದ ಒಂದು ಬೋರ್ಡನ್ನು ನೋಡಿ ಟಕ್ ಎಂದು ನಿಂತು ತಿಮ್ಮ. ಏನೋ ತಿಮ್ಮ, ಇದು ನೋಡಿ ಧಾರವಾಡದ ಕಡೆಯ ವಕೀಲರ ಬೋರ್ಡು. ಹೇಗಯ್ಯ ಗೊತ್ತು ನಿನಗೆ? ನೋಡಿದ್ರೆ ಗೊತ್ತಾಗಲ್ವೇ? ನನಗೇನೂ ಆಗಲಿಲ್ಲ. ಇಷ್ಟೇ ಸ್ವಾಮಿ ಇವರ ಧರ್ಮ ಸೂಕ್ಷ್ಮ. ಬೆಂಗಳೂರು ವಕೀಲರಲ್ಲ ಅಡ್ವೊಕೇಟ್ಗಳು, ಧಾರವಾಡ ಕಡೆ ವಕೀಲಗಳಲ್ಲ ಅಡ್ವೊಕೇಟ್ಗಳು. ನೋಡಿದ್ರೆ ಗೊತ್ತಾಗಲ್ವೇ? ರಾತ್ರಿ 10 ಗಂಟೆಯ ಸಿನಿಮಾಕ್ಕೆಂದು ತಿಮ್ಮ ಬೆಳಗ್ಗೆ 9ಕ್ಕೆ ಹೋಗಿ ನಿಂತ. ಹನುಮನ ಬಾಲದಂತಿದ್ದ ಕ್ಯೂನಲ್ಲಿ ಇದ್ದಕ್ಕಿದ್ದಂತೆ ಯುದ್ಧ ಶುರುವಾಗಿತ್ತು. ಅಲ್ಲಿ ಬಾಯಿಗೆ ಬಾಯಿ, ಕೈಗೆ ಕೈ ಹತ್ತಿತು. ಆ ಗಜಿಬಿಜಿಯಲ್ಲಿ ತಿಮ್ಮನು ಸಿಕ್ಕಿಬಿದ್ದ. ಪಾಪ ಅದಾರೋ ಕಿತ್ತು ಬಿಟ್ಟರು ತಿಮ್ಮನ ಗೋಪಾಲದಷ್ಟಿದ್ದ ಜುಟ್ಟನ್ನು. ತಿಮ್ಮನ ಹೆಂಡತಿ ಬಿಡ್ತಾಳೆ. ಸಿನಿಮಾ ಥಿಯೇಟರ್ನ ಮಾಲಕನ ಮೇಲೆ ದಾವೆ ಹಾಕಿಬಿಟ್ಟಳು. 1 ಲಕ್ಷ ರೂಪಾಯಿಗೆ. ವಿಚಾರಣೆಗೆ ಬಂದಿತು. ನ್ಯಾಯಾಧೀಶರು ಕರೆಸಿದ್ರು ಎಲ್ಲರನ್ನು. ವಿಶಿಖನಾದ ತನ್ನ ಗಂಡನೊಂದಿಗೆ ತಿಮ್ಮನ ಮಡದಿ ಕೋರ್ಟಿನಲ್ಲಿ ಹಾಜರಾದಳು. ನ್ಯಾಯಾಧೀಶರು ಕೇಳಿದರು, ಏನು ತಾಯಿ, ಜುಟ್ಟು ಕಳೆದುಕೊಂಡ ನಿನ್ನ ಗಂಡ ಇವರೇನಾ? ಹೌದು ಸ್ವಾಮಿ, ನೋಡಿ ಬೇಕಾದರೆ. ಗಂಡನ ಕತ್ತನ್ನು ಒತ್ತಿ ಬಗ್ಗಿಸಿ ತಾನೇ ತೋರಿಸಿದಳು ನ್ಯಾಯಾಧೀಶರಿಗೆ ಆ ಬೋಳು ತಲೆಯನ್ನು. ಅದು ಸರಿ ತಾಯೇ, ಈ ಕಳೆದು ಹೋದ ಜುಟ್ಟದ ಬೆಲೆ 1 ಲಕ್ಷ ರೂಪಾಯಿಯೇ? ನೋಡಿದ್ರೆ ಗೊತ್ತಾಗಲ್ವೇ ಸ್ವಾಮಿ? ಏನು ಗೊತ್ತಾಗತ್ತಮ್ಮ ನೋಡಿದ್ರೆ? ಇನ್ನು ನನ್ನ ಕೈಗೆ ಸಿಗ್ತಾನೆಯೇ ಸ್ವಾಮಿ ನನ್ನ ಗಂಡ? ಆತನ ಮೇಲಿದ್ದ ಹಿಡಿತವೇ ಹೋಯ್ತಲ್ಲ, ನೋಡಿದ್ರೆ ಗೊತ್ತಾಗಲ್ವೇ? ನ್ಯಾಯಾಧೀಶರು ತಲೆದೂಗಿ ಬಿಟ್ಟರು. ಗೊತ್ತಾಯ್ತು ಅವರಿಗೆ. ಉತ್ತರ ಕರ್ನಾಟಕದಲ್ಲೊಮ್ಮೆ ನನ್ನ ಸಂಚಾರ. ಈ ಮಹಾ ಬೃಹಸ್ಪತಿ ತಿಮ್ಮನೊಂದಿಗೆ. ಎಷ್ಟೋ ಊರುಗಳಲ್ಲಿ ಭಾಷಣಗಳ ಕಾರ್ಯಕ್ರಮ. ಒಂದೊಂದು ಊರಲ್ಲಿ ಎಷ್ಟೆಷ್ಟೋ ಭಾಷಣಗಳು. ಕೆಲವು ಆದವು ಹಿಂದಿನ ಊರುಗಳಲ್ಲಿ, ಕೆಲವು ಆಗಬೇಕು ಮುಂದಿನ ಊರುಗಳಲ್ಲಿ. ಹುಬ್ಬಳ್ಳಿಯಲ್ಲಿ ಬಂದು ಸಿಕ್ಕಿಬಿದ್ದವು ಹಳೆಯ ಗೆಳೆಯರ ಕೈಯಲ್ಲಿ. ರೈಲ್ವೆ ನಿಲ್ದಾಣದ ಬಳಿ
ಹೋಟೆಲಲ್ಲಿಯೇ ಗಂಟೆಗಳಾದವು. ತಿಮ್ಮ, ಸ್ವಾಮಿ, ರೈಲು ಬರೋ ಹೊತ್ತಾಯ್ತೋ? ಇನ್ನೂ ಬಹಳವಿದೆ ಸಮಯ. ತಿಮ್ಮ, ಸ್ವಾಮಿ, ಬಂದೇ ಬಿಟ್ಟಿತ್ತು ನೋಡು ನಮ್ಮ ಗಾಡಿ. ಅದು ನಮ್ಮದಲ್ಲ ದೇವರು. ಹೇಗಯ್ಯ ಹೇಳುತ್ತಿ? ಜನ ಬರುತ್ತಿದ್ದಾರೆ ನೋಡು ಗಾಡಿಯಿಂದಿಳಿದು. ಅವರನ್ನು ನೋಡಿದ ಮೇಲೆ ಸ್ವಾಮಿ ನಾನು ಹೇಳಿದ್ದು. ನೋಡಿದರೆ ಗೊತ್ತಾಗಲ್ವೇ? ಏನು ನಿನ್ನ ತಲೆ ಗೊತ್ತಾಗತ್ತೋ? ಜನರನ್ನು ನೋಡಿದರೆ ರೈಲು ಯಾವ ಊರಿನಂದು ಹೆಂಗೆ ಹೇಳ್ತೀಯೋ? ಅದೇ ಸ್ವಾಮಿ, ನೋಡಿದರೆ ಗೊತ್ತಾಗಲ್ವೇ? ಬುಷ್ ಕೋಟು, ಪ್ಯಾಂಟು, ಬೆಳಗ್ಗೆ ಸಂಜೆಯ ಹ್ಯಾಟು, ಮಳೆ ಅಂಗಿ, ಬಿಳಿ ಗಂಡ, ಇನ್ನು ಬಿಳಿ ಹೆಂಡತಿ, ಪ್ರಾಯಶಃ ಪ್ಲಾಸ್ಟಿಕ್ನಲ್ಲಿ ತಯಾರಿಸಿದ್ದು. ರಾತ್ರಿಯೂ ಬಣ್ಣದ ಗಾಜಿನ ಕನ್ನಡಕ, ತನ್ನ ತುಟಿಯ ಮೇಲೆ ಬಣ್ಣದ ಚಪ್ಪಲಿ, ತನ್ನ ತುಟಿಯ ಬಣ್ಣದ ಕಾಲಿನ ಚಪ್ಪಲಿ, ಜಂಬದ ಚೀಲ ಕೈಯಲ್ಲಿ, ವರ್ತಮಾನ ಪತ್ರಿಕೆಯ ಅಂಗಿ, ಮಗುವೊಬ್ಬ ಹಮಾಲನ ಭುಜದ ಮೇಲೆ, 4 ಹೊಸ ಹೋಲ್ಡಾಲ್, 3 ಚರ್ಮದ ಸೂಟ್ಕೇಸ್, 5-6 ಕೈ ಬಟ್ಟೆಗಳು, ಇನ್ನಿಬ್ಬರ ಹಮಾಲರ ತಲೆಭುಜಗಳ ಮೇಲೆ. ಈ ದೃಶ್ಯವನ್ನು ಕಂಡರೆ ಪೂನಾ ರೈಲು ಬಂದಿತು ಎಂದರ್ಥ. ತಿಮ್ಮನ ವಿವರ ಕೇಳಿ ಬಾಯಿ ತರದೆ. ಓಹೋ, ಗದಗು ಬಿಜಾಪುರದ ಗಾಡಿ ಬಂದಾಗ? ಹಾಗೆ ಕೇಳಿ ನಾನು ನೋಡಿ. ಆಗ ಹುಬ್ಬಳ್ಳಿ ರಸ್ತೆಗಳಲ್ಲಿ ಟ್ರಾನ್ಸ್ಫರ್ ಸೀನರಿ ಆಗಿಬಿಡುತ್ತೆ. ಮುಖ್ಯವಾಗಿ ಮೀಸೆ ಮೆದಳಗಿಂತಲೂ ದೊಡ್ಡ ಮೀಸೆ, ಮೀಸೆಯಕ್ಕಿಂತಲೂ ದೊಡ್ಡ ಹೊಟ್ಟೆ, ಹೊಟ್ಟೆಯಕ್ಕಿಂತಲೂ ದೊಡ್ಡ ರುಮಾಲು, ಹೆಜ್ಜೆಯೊಂದಿಗೆ ಶ್ರುತಿಗೂಡಿಸುವ ಜರ್ ಎಂಬ ಮೆಟ್ಟು ಕಾಲಲ್ಲಿ ಹಾಯಾಗಿ ಕೈ ಬೀಸಿಕೊಂಡು ಬರುತ್ತಾನೆ ಆ ಗಂಡ. ಸಾಮಾನುಗಳೆಲ್ಲ ಹಮಾಲ ತಲೆ ಮೇಲೆ ತಾನೆ? ಛೇ ಉಂಟೆ. ರೈಲ್ವೆ ಹಮಾಲನ್ನು ಆ ಭೂಪ ಏಕೆ ಕರೆಯುತ್ತಾನೆ? ಹಿಂದೆ ಇರುತ್ತಾಳಲ್ಲ ಹೇಗೂ ಗೃಹ ಹಮಾಲಿ. ಆ ಪ್ರಾಣಿ ಇರುವುದೇ ಭಾರವನ್ನು ಹೊರಲಿಕ್ಕೆ. ಆ ದಡ್ಡ ಗಂಡನಕ್ಕಿಂತಲೂ ದೊಡ್ಡ ಗಂಟು ಇವಳ ತಲೆಯ ಮೇಲೆ. ಭೂಭಾರವನ್ನು ಹೊತ್ತ ಆದಿಶೇಷನ ಅವತಾರವೇ ಈ ತಾಯಿ. ಈ ದಂಪತಿಗಳನ್ನು ನೋಡಿದ ತಕ್ಷಣವೇ ಗೊತ್ತು ಗದಗ್ ಬಿಜಾಪುರದ ಗಾಡಿ ಬಂತೆಂದು. ಇನ್ನೊಂದು ಬಹು ಸ್ವಾರಸ್ಯದ ಗಾಡಿಯು ಬರುತ್ತದೆ, ಅದೇ ನಾವು ಕಾಯಬೇಕಾದ್ದು. ಅದ್ರ ಬಳಿ ನೀವು ಹಾಗೇ ಬಿಡ್ಲಿ ತಿಮ್ಮ, ಹೇಗೂ ಇನ್ನೂ ಸಮಯ ಇದೆ ಅನ್ನುತ್ತಿ. ಕಡ್ಡಿ ಪೈಲ್ವಾನ್ನಂತೆ ಬಳುಕುವ ದೇಹ, ತನ್ನಕ್ಕಿಂತಲೂ ಉದ್ದವಾದ ಜಡೆ, 6 ರೂಪಾಯಿಗಳ ಸೀರೆಯಾದರೂ 60 ರೂಪಾಯಿಗಳ ಸೀರೆ ಮೆರಗು, ಕಾಲಲ್ಲಿ ಎಕ್ಕಡ, ಹಿಂದೆ ಗಂಡ, ಇಷ್ಟೇ ಅವಳ ಅಲಂಕಾರ. ಒಂದೇ ಒಂದು ಸೂಟ್ ಕೇಸು, 2 ಹೋಲ್ಡಾಲ್, ಇನ್ನೊಂದು ಕೈ ಚೀಲ, ತಿಂಡಿ ಅದರಲ್ಲಿ, ಅಮ್ಮ ಅವರ ಖಾಲಿ ಜಂಬದ ಚೀಲ. ಇವೆಲ್ಲವೂ ಗಂಡನೆಂಬ ಪ್ರಾಣಿಯ ಭುಜ, ತಲೆ, ಕೈಗಳ ತುಂಬ. ಮಗು ಕೂಡ ಗಂಡನ ಜವಾಬ್ದಾರಿ ಅನ್ನಿ. ಹೆಂಡತಿ ಬರೀ ಕೈಯೇ? ಛೇ, ಬರೀ ಕೈಯೇ ಕಾದಿತ್ತು ಸ್ವಾಮಿ. ಪಾಪ ಆಗಾಗ್ಗೆ ಆ ಕೈಗೆ ಕೆಲಸವಿದೆ. ಮುಂಗುರಳನ್ನು ಸರಿಪಡಿಸಿಕೊಳ್ಳಬೇಕು, ಹಿಂದುಳಿದ ಗಂಡನನ್ನು ಕೈ ಬೀಸಿ ಕರೆಯಬೇಕು. ಇದು ಯಾವ ಊರಿಂದ ಬರೋ ರೈಲೋ ತಿಮ್ಮ? ಹೇಳಬೇಕೆ ಪ್ರತ್ಯೇಕವಾಗಿ? ನೋಡಿದ್ರೆ ಗೊತ್ತಾಗೋದಲ್ವೇ? ಮೈಸೂರಿನ ಕಡೆ ಇದೇನೋ? ಹುಷಾರಾಗ್ಬಿಟ್ರಿ ಸ್ವಾಮಿ ತಾವು ನನ್ನ ಸಹವಾಸದಲ್ಲಿ. ಅಯ್ಯಗೋ ನೋಡಿ, ಅಲ್ಲಿ ಬಂದೇ ಬಿಟ್ಟಿತ್ತು ಒಂದು ಸ್ಯಾಂಪಲ್ ಕುಟುಂಬ, ಮೈಸೂರು ಗಾಡಿ ಅದು. ಹೊರಡೋಣ ನಡೀರಿ, ನಮಗೂ ವೇಳೆ ಆಯಿತು. ಲಘು ಬಗೆಯಿಂದ ಓಡಿದೆವು ಸ್ಟೇಷನ್ ರಸ್ತೆಯಲ್ಲಿ. ತಿಮ್ಮ ಮುಂದೆ, ನಾನು ಹಿಂದೆ. ತಿಮ್ಮ, ಗಾಡಿ ಸಿಗುತ್ತದೆ ಏನೋ ನಮಗೆ? ಕೊಂಚ ಅನುಮಾನವೇ ಸ್ವಾಮಿ. ಏಕಯ್ಯ ಹೇಗೆ ಅನ್ನುತ್ತಿ? ನೋಡಿದ್ರೆ ಗೊತ್ತಾಗಲ್ವೇ? ಏನೋ ನೋಡೋದು? ತಾವು ಓಡುವುದನ್ನು ನೋಡಿಯ? ತಲೆಗಿರುವ ತ್ರಾಣ ಕಾಲಿಗಿದ್ದಿದ್ರೆ ಚೆನ್ನಾಗಿತ್ತು ನೋಡಯ್ಯ. ಈಗ ಜಗತ್ತಿಗೆ ಆಗಿರುವುದು ಹೀಗೆ ಅಲ್ಲವೇನು ಸ್ವಾಮಿ? ಕಾಲು ಬಲವಾಗಿದೆ, ತಲೆ ಖಾಲಿ. ಓಟವೇನೋ ಅಸಾಧಾರಣವೇ, ಆದರೆ ಎತ್ತ ಕಡೆಗೆ. ಏಕೋ ತಿಮ್ಮ ಹೀಗನ್ನುತ್ತೀಯಾ? ನೋಡಿದ್ರೆ ಗೊತ್ತಾಗಲ್ವೇ?